ಹಾಯ್, PRS ಹೆಲ್ದಿ ಕುಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಸ್ವೀಟ್ ಕಾರ್ನ್ನ ಹುರಿದುಬಿಟ್ಟು ಹೇಗೆ ಮಸಾಲೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಹೋದ ರೆಸಿಪಿನಲ್ಲಿ ಬೇಯಿಸ್ಬಿಟ್ಟು ಹೇಗೆ ಮಸಾಲೆ ಹಾಕೋದು ಅಂತ ಹೇಳ್ಕೊಟ್ಟಿದ್ದೆ. ಇವತ್ತಿನ ರೆಸಿಪಿನಲ್ಲಿ ಹುರಿದುಬಿಟ್ಟು ಮಸಾಲೆ ಹಾಕ್ಬೋದು. ಸಿಂಪಲ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ಬೇಯಿಸ್ಕೊಂಡು ಉಪ್ಪು ಖಾರ ಹಾಕೊಂಡೇ ತಿನ್ಕೊಬೇಡಿ. ಈ ಥರನೂ ಒಂದ್ಸಲ ಮಾಡ್ಕೊಂಡು ತಿನ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಸ್ವೀಟ್ ಕಾರ್ನ್ಗೆ ಒಗ್ಗರಣೆಗೆ ಇದಕ್ಕೆ ಏನು ಒಗ್ಗರಣೆ ಅವಶ್ಯಕತೆ ಏನಿಲ್ಲ, ಬೇಯಿಸೋ ಅವಶ್ಯಕತೆ ಏನಿಲ್ಲ. ಬರೀ ಹೆಂಗ್ ಮಾಡ್ತೀನಿ ಅಂತ ಇಲ್ಲಿ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಏನೇನು ಬೇಕಂತ ಐಟಮ್ಸ್ ಇಟ್ಟಿದ್ದೀನಿ, ನೋಡ್ಕೊಳ್ಳಿ. ಸ್ವೀಟ್ ಕಾರ್ನು ಒಂದು ಬೌಲು ಇದ್ರೆ ಚಿಕ್ಕ ಮಕ್ಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಬರೀ ಬೇಯಿಸ್ಬಿಟ್ಟು ಯಾವಾಗಲೂ ಬರೀ ಉಪ್ಪು ಹಾಕೇ ಕೊಡಬೇಡಿ. ಇದೇ ಥರನೂ ಮಾಡಿಬಿಟ್ಟು ಒಂದ್ಸಲ ಕೊಡಿ, ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ. ಮುಸ್ಕಿನ ಜೋಳ 1 ಕಪ್ಪು, ಮಾಮೂಲಿ ಚಿಲ್ಲಿ ಪೌಡ್ರು, ಒಣಮೆಣಸಿನ ಪೌಡ್ರು 1 ಸ್ಪೂನು, ಅರಿಶಿನ ಪೌಡ್ರು 1 ಟೀ ಸ್ಪೂನ್ ಅರಿಶಿನ ಪೌಡ್ರು, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಇದಿಷ್ಟೇ ಹಾಕ್ಬಿಟ್ಟು ವೆರಿ ಸಿಂಪಲ್ ರೆಸಿಪಿ. ಹುರಿದುಬಿಟ್ಟು ಇದನ್ನ ಮಸಾಲೆ ಹೇಗೆ ಹಾಕೋದಂತ ಹೇಳ್ಕೊಡ್ತೀವಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಉರಿ ಮೀಡಿಯಮಲ್ಲಿ ಇಟ್ಕೊಂಡು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಜೋಳ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡ್ಬಿಡಿ. ಮಾಮೂಲಿ ಇವಾಗ ನೀವು ಹೆಂಗೆ ಹುಡ್ತೀರಾ ಅದೇ ಥರ ಹುರ್ಕೊಳ್ಳಿ. ಸ್ವಲ್ಪ ಬ್ಲ್ಯಾಕ್ ಆಗೋ ಥರ ಹುರ್ಕೊಳ್ಳಿ ಜೋಳನ. ನೋಡಿ, ಅದಕ್ಕಾಗೋಷ್ಟು ಹುರ್ಕೊಳ್ಳಿ. ಯಾಕಂದರೆ ಉರಿ ನೀವು ಮೀಡಿಯಮಲ್ಲಿ ಇಟ್ಕೊಂಡಿಲ್ಲ ಅಂದರೆ ಮೇಲೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ, ಒಳಗಡೆ ಹಸಿ ಹಸಿ ಥರನೇ ಇರುತ್ತೆ. ಯಾವಾಗಲೂ ಉರಿ ಮೀಡಿಯಮಲ್ಲಿ ಇಟ್ಕೊಂಡು ಈ ಥರ ಇದೇ ಬಣ್ಣಕ್ಕೆ ಬರೋ ತನಕ ಹುರ್ಕೊಳ್ಳಿ. ನೋಡಿ, ಹುರಿದಿದ್ದಾದ್ಮೇಲೆ ಒಂದು ಬೌಲು ಬಗ್ಗಿಸ್ಕೊಂಡ್ಬಿಟ್ಟು ಅದೇ ಬಾಣಲಿನಲ್ಲೇ ಒಗ್ಗರಣೆಗೆ ಇಟ್ಕೊಂಡ್ಬಿಡೋಣ. ನೋಡಿ, 1-2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಇದಕ್ಕೂ ಅಷ್ಟೇ ಉರಿ ಮೀಡಿಯಮಲ್ಲೇ ಇಟ್ಕೊಳ್ಳಿ. ನೋಡಿ, ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಗ್ಲಿ ತಕ್ಷಣ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಅದ್ರ ಜೊತೆಗೆ ಒಂದೊಂದು ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಇದನ್ನು ಕಡಲೆಪುರಿ ಒಗ್ಗರಣೆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೀವು ಇಷ್ಟೇ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಕರಿಬೇವು ತೊಳೆದಿಟ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಕರಿಬೇವು. ಲಾಸ್ಟಲ್ಲಿ ಸ್ವಲ್ಪ ನಾನು ಕೈಯಲ್ಲೇ ಹಾಕೋತಾ ಇದ್ದೀನಿ, ನೀವು ಸ್ಪೂನಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ. ಉಪ್ಪು ಹಾಕ್ಕೊಂಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಡಿ. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಯಾವತ್ತೂ ಅಷ್ಟೇ ಸ್ಟವ್ ಆಫ್ ಮಾಡ್ಕೊಂಡು ಮೆಣಸಿನ ಪೌಡ್ರ್ ಹಾಕೊಳ್ಳಿ, ಇಲ್ಲಾಂದರೆ ಮನೆಯೆಲ್ಲ ಘಾಟ್ ಮಾಡ್ಕೊಂಡ್ಬಿಡ್ತೀರಾ. ನೋಡಿರಿ, ಸ್ಟವ್ ಆಫ್ ಮಾಡಿದ್ದೀನಿ. 1 ಸ್ಪೂನಷ್ಟು ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಡಿ. ಖಾರದ ಪುಡಿ ಹಾಕ್ತಾಯಿದ್ದೀನಿ, ಅಂದರೆ ಮೆಣಸಿನ ಪುಡಿ. ನೋಡಿ, ಅರಿಶಿನ ಪೌಡ್ರು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಬಿಡಿ. ಈ ಜೋಳ ಇರುತ್ತಲ್ಲ, ಮುಸ್ಕಿನ ಜೋಳ ಹೆಂಗೂ ಹುರಿದು ಇಟ್ಕೊಂಡಿದ್ದೀನಿ ನೋಡಿ, ಈ ಥರ ಹುರ್ಕೊಂಡು ಇಟ್ಕೊಂಡ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ, ತುಂಬ ಚೆನ್ನಾಗಿರುತ್ತೆ ರೀ. ಮತ್ತು ಇದು ಒಂದು 5 ನಿಮಿಷ ಬಿಟ್ಟು ತಿಂದ್ರು ಏನಪ್ಪ ಸ್ವಲ್ಪ ಗಟ್ಟಿ ಆಯಿತು ಜೋಳ, ಅದೆಲ್ಲ ಏನೂ ಆಗಲ್ಲ. ಯಾಕಂದ್ರೆ ಇದ್ರ ಜೊತೆ ಎಣ್ಣೆ ಮಿಕ್ಸ್ ಇರೋದ್ರಿಂದ ಜೋಳ ಯಾವತ್ತೂ ನಾರ್ಸ್ ಆಗಲ್ಲ ಅಥವಾ ಗಟ್ಟಿ ಬರಲ್ಲ ಜೋಳ. ಇವಾಗ ನೀವು ಒಗ್ಗರಣೆ ಹಾಕಿದಾಗ ಹೇಗಿರುತ್ತೆ, ಸಂಜೆವರೆಗೂ ಇದೇ ಥರನೇ ತಿನ್ಕೋಬೋದು. ನೋಡಿ, ಇದೇ ಥರ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು, ಏನಾದರೂ ಸ್ನ್ಯಾಕ್ಸ್ ಇಲ್ಲ ಅಂತ ಅಂದರೆ ಈಸಿ ರೆಸಿಪಿ, ಈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ನೋಡಿ, ಸ್ವೀಟ್ ಕಾರ್ನ್ದು ಹುರಿದಿರೋದು ಒಗ್ಗರಣೆ ಜೋಳ ರೆಡಿಯಾಗಿದೆ. ಸೂಪರಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ನೀವು ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ. ಇನ್ನು ಮುಸ್ಕಿನ ಜೋಳದಲ್ಲಿ ತುಂಬ ವೆರೈಟಿ ಮಾಡ್ಕೋಬೋದು. ಮೊನ್ನೆ ವಡೆ ಮಾಡಿ ತೋರಿಸಿದ್ದೀನಿ. ಇವತ್ತು ಹೋದ್ಸಲ ರೆಸಿಪಿನಲ್ಲಿ ಬೇಯಿಸ್ಬಿಟ್ಟು ತೋರಿಸಿದ್ದೀನಿ, ಈ ಸಲ ಹುರಿದ್ಬಿಟ್ಟು ತೋರಿಸಿದ್ದೀನಿ. ನೆಕ್ಸ್ಟ್ ರೆಸಿಪಿನಲ್ಲಿ ಸ್ವೀಟ್ ಕಾರ್ನಲ್ಲಿ ರೊಟ್ಟಿ ಹೇಗೆ ಮಾಡೋದಂತ ರುಬ್ಬಿಟ್ಟು ತೋರಿಸ್ತೀನಿ. ರೊಟ್ಟಿನೂ ತೋರಿಸ್ತೀನಿ, ಅದು ತುಂಬ ಚೆನ್ನಾಗಿರುತ್ತೆ. ಈಗ ಸದ್ಯಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಚೆನ್ನಾಗಿರುತ್ತೆ ಅನ್ಕೋತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ತಿಂದ್ಬಿಟ್ಟು ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.